Hello dear friends, welcome back to our channel. Dear friends, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪರೀಕ್ಷಾ ವಿಭಾಗ ಮುಕ್ತ ಗಂಗೋತ್ರಿ ಮೈಸೂರು ಇವರು 20ನೇ ವಾರ್ಷಿಕ ಘಟಿಕೋತ್ಸವವನ್ನ 2025ನೇ ಮಾರ್ಚ್ ಮಾಹೆಯ ಕೊನೆಯ ವಾರ ನಡೆಸಲಿಕ್ಕೆ ತೀರ್ಮಾನಿಸಲಾಗಿದ್ದು ಈ ಕೆಳಗೆ ಕಾಣಿಸಿರುವಂತಹ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರಗಳನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗಾದ್ರೆ ಯಾರ್ಯಾರು ಅಂತ ಹೇಳಿದ್ರೆ ಇಲ್ಲಿ ಓದ್ಕೊಳ್ಳಿ. 2020-21ನೇ ಸಾಲಿನ ಜನವರಿ ಆವೃತ್ತಿಯವರು, ಏಪ್ರಿಲ್ ಮೇ 2024ರಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣಗೊಂಡಿರುವವರು, ಇಲ್ಲಿ ಬ್ರಾಕೆಟ್ ಅಲ್ಲಿ ನಾನ್ CBCS BA BCom ವಿದ್ಯಾರ್ಥಿಗಳು. ಹಾಗೇನೆ 2021-22ನೇ ಸಾಲಿನಲ್ಲಿ ಜುಲೈ ಆವೃತ್ತಿ ಪ್ರವೇಶಾತಿಯನ್ನ ಪಡೆದು ನವೆಂಬರ್ ಡಿಸೆಂಬರ್ 2024ರಲ್ಲಿ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿರುವಂತಹ ಎಲ್ಲ BA BCom ನಾನ್ CBCS ಮತ್ತು ಎಲ್ಲ MA MCom ಎಲ್ಲ MSc MBA CBCS ಮತ್ತು MA ಸಾರ್ವಜನಿಕ ಆಡಳಿತ ನಾನ್ CBCS ಎಲ್ಲ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಅಂತ ಹೇಳಿ ಇದೆ ನೋಡಿ. ಹಾಗೇನೆ 2021-22ನೇ ಸಾಲಿನಲ್ಲಿ ಜನವರಿ ಆವೃತ್ತಿ ಪ್ರವೇಶಾತಿಯನ್ನ ಪಡೆದು ನವೆಂಬರ್ ಡಿಸೆಂಬರ್ 2024ರಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರುವಂತಹ MA ನಾನ್ CBCS ಕಾರ್ಯಕ್ರಮಗಳು ಜೊತೆಗೆ ಎಲ್ಲ MA MCom ಎಲ್ಲ MSc MBA CBCS ಕಾರ್ಯಕ್ರಮಗಳು ಹಾಗೂ B.Ed ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ಜೊತೆಗೆ 2022-23ನೇ ಸಾಲಿನಲ್ಲಿ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನ ಪಡೆದು ನವೆಂಬರ್ ಡಿಸೆಂಬರ್ 2024ರಲ್ಲಿ ಪ್ರವೇಶಾತಿಯನ್ನ ಪಡೆದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವಂತಹ ಎಲ್ಲ MA MCom ಎಲ್ಲ MSc MBA ಮತ್ತು ML ISC CBCS ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ಜೊತೆಗೆ 2022-23ನೇ ಸಾಲಿನಲ್ಲಿ ಜನವರಿ ಆವೃತ್ತಿ ಪ್ರವೇಶಾತಿಯನ್ನ ಪಡೆದು ಜೂನ್ ಜುಲೈ 2024ರಲ್ಲಿ ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ಜೊತೆಗೆ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು LISC CBCS ಮತ್ತು PG ಡಿಪ್ಲೊಮಾ ಸರ್ಟಿಫಿಕೇಟ್ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು. ಇನ್ನು ಕೊನೆಯದಾಗಿ 2023-24ನೇ ಸಾಲಿನಲ್ಲಿ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನ ಪಡೆದು ನವೆಂಬರ್ ಡಿಸೆಂಬರ್ 2024ರಲ್ಲಿ ಪರೀಕ್ಷೆ ಬರೆದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವಂತಹ BLISC ಮತ್ತು MLISC CBCS ಮತ್ತು PG ಡಿಪ್ಲೊಮಾ ಸರ್ಟಿಫಿಕೇಟ್ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ಈ ಒಂದು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಘಟಿಕೋತ್ಸವ ನಡೆಯುವ ನಿಗದಿತ ದಿನಾಂಕವನ್ನ ಹೇಳ್ತಾರೆ, ಸಮಯ ಸ್ಥಳ ಮತ್ತು ವಿಶ್ವವಿದ್ಯಾನಿಲಯದ ಅಧಿಕೃತ ಜಾಲತಾಣ ಇವೆಲ್ಲವನ್ನ ಕೂಡ ಮಾಧ್ಯಮಗಳಲ್ಲಿ ಶೀಘ್ರದಲ್ಲಿ ಪ್ರಕಟಿಸಲಾಗ್ತದೆ ಅಂತ ಹೇಳಿದ್ದಾರೆ. ಶಿಷ್ಟಾಚಾರದನ್ವಯ ಚಿನ್ನದ ಪದಕ ಮತ್ತು ನಗದು ಬಹುಮಾನ ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರವೇ ವೇದಿಕೆಯ ಮೇಲೆ ಪ್ರವೇಶವನ್ನ ನೀಡಲಾಗ್ತದೆ. ಘಟಿಕೋತ್ಸವ ಸಮಾರಂಭಕ್ಕೆ ಉಪಸ್ಥಿತಿಯಲ್ಲಿ ಭಾಗವಹಿಸಲು ಈ ಕೆಳಕಂಡ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ. ಅಂದ್ರೆ ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾದ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾರ್ಯಕ್ರಮದ ಅಭ್ಯರ್ಥಿಗಳು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ಸ್ನಾತಕೋತ್ತರ ಅಭ್ಯರ್ಥಿಗಳು ಮತ್ತು PhD ಪದವೀಧರರು. ಹಾಗೇನೆ ಮೂರನೇದಾಗಿ ಅನುಪಸ್ಥಿತಿಯಲ್ಲಿ ಪದವಿ ಪ್ರಮಾಣ ಪತ್ರ ಪಡೆಯಲು ಈ ಕೆಳಕಂಡ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ. ಅಂದ್ರೆ ವಿಶ್ವವಿದ್ಯಾನಿಲಯವು ನವೆಂಬರ್ ಡಿಸೆಂಬರ್ 2024ರಲ್ಲಿ ನಡೆಸಿದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು. ಇಲ್ಲಿ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಭರ್ತಿ ಮಾಡಿ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನ ಮುಖಾಂತರವೇ ಸಲ್ಲಿಸಿ ಉಪಸ್ಥಿತಿಯಲ್ಲಿ ಅಂದ್ರೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಹೋಗಿ ಪ್ರಮಾಣ ಪತ್ರವನ್ನ ಪಡೆಯೋರಾಗಿದ್ರೆ ಉಪಸ್ಥಿತಿಯಲ್ಲಿ ಅಂತೇಳಿ ಹಾಕಬೇಕು, ಅಥವಾ ನೀವೇನಾದ್ರೂ ಅನುಪಸ್ಥಿತಿಯಲ್ಲಿ ಆನ್ಲೈನ್ ಮೂಲಕ ಪದವಿ ಪ್ರಮಾಣ ಪತ್ರವನ್ನ ಪಡೆಯೋದಾದ್ರೆ ಅನುಪಸ್ಥಿತಿಯಲ್ಲಿ ಅಂತ ಹೇಳಿ ಹಾಕ್ಬೇಕಾಗ್ತದೆ ನೋಡಿ. ಇಲ್ಲಿ ಜಾಲತಾಣವನ್ನ ಕೂಡ ಕೊಟ್ಟಿದ್ದಾರೆ, www.ksoumysuru.ac.in ಅಂತ ಹೇಳಿ ಇದೆ. ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ ಕಡ್ಡಾಯವಾಗಿ ಸ್ಕ್ಯಾನ್ ಮಾಡಿ ನಮೂದಿಸಲಾಗ್ತದೆ. ಅಧಿಕೃತವಾದ ಕರಾರುವಕ್ಕಾದ ಪ್ಲೇನ್ ಬ್ಯಾಕ್ಗ್ರೌಂಡ್ ಹೊಂದಿರುವ ಭಾವಚಿತ್ರವನ್ನ ಮಾತ್ರ ಕೊಡಬೇಕು ಅಂತ ಹೇಳಿ ಇದೆ ನೋಡಿ. ಇನ್ನು ಅನುಪಸ್ಥಿತಿಯಲ್ಲಿ ಪದವಿ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮತ್ತು ಘಟಿಕೋತ್ಸವದಲ್ಲಿ ಭಾಗವಹಿಸಲು ಸಾಧ್ಯವಾಗದಂತಹ ಅಭ್ಯರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನ ಘಟಿಕೋತ್ಸವ ಕಾರ್ಯಕ್ರಮ ನಡೆದ ನಂತರ ತ್ವರಿತವಾಗಿ ಅಂಚೆ ಮೂಲಕ ಕಳುಹಿಸಿಕೊಡಲಾಗುವುದು ಅಂತ ಹೇಳಿ ಇದೆ. ಇನ್ನು ಯಾವುದೇ ವಿದ್ಯಾರ್ಥಿಯ ಅಂತಿಮ ವರ್ಷದ ಅಂಕಪಟ್ಟಿಯಲ್ಲಿ ದರ್ಜೆ ಘೋಷಣೆಯಾಗದಿದ್ದಲ್ಲಿ ಅಥವಾ ಇನ್ಯಾವುದೇ ತಿದ್ದುಪಡಿಗಳಿದ್ದಲ್ಲಿ
ತಿದ್ದುಪಡಿಗಾಗಿ ತಮ್ಮ ಮೂಲ ಅಂಕಪಟ್ಟಿಗಳನ್ನು ಕುಲಸಚಿವರು ಕರಾಮೋವಿ ಮೈಸೂರುರವರ ವಿಳಾಸಕ್ಕೆ 15/2/25 ಒಳಗಡೆ ಸಲ್ಲಿಸಿ ಸರಿಪಡಿಸಿಕೊಂಡು ದರ್ಜೆಯನ್ನು ಘೋಷಣೆ ಮಾಡಿಸಿಕೊಳ್ಳುವುದು ಅಂತ ಹೇಳಿ ಇದೆ. ತಪ್ಪಿದಲ್ಲಿ ಪದವಿ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಅರ್ಹರಾಗಿರುವುದಿಲ್ಲ. ಘಟಿಕೋತ್ಸವ ಪ್ರಮಾಣ ಪತ್ರಕ್ಕೆ ನಿಗದಿಪಡಿಸಿರುವ ದಿನಾಂಕ ಮತ್ತು ಶುಲ್ಕಗಳನ್ನು ನೋಡೋದಾದ್ರೆ ಇಲ್ಲಿ ನೋಡಿ, ಉಪಸ್ಥಿತರಾಗಿರುವವರು ಪದಕ ಮತ್ತು ನಗದು ಬಹುಮಾನ ಪುರಸ್ಕೃತರು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು PhD ವಿದ್ಯಾರ್ಥಿಗಳಿಗೆ 1200 ರೂಪಾಯಿ ಇದೆ. ಅನುಪಸ್ಥಿತರಿಗಾದ್ರೆ ಎಲ್ಲ ಸ್ನಾತಕೋತ್ತರ ಮತ್ತು PhD ವಿದ್ಯಾರ್ಥಿಗಳಿಗೆ ದಂಡ ಶುಲ್ಕವಿಲ್ಲದೆ 10/2/2025 ಇವರಿಗೆ 1500ರವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹೇಳೋದಾದ್ರೆ ದಂಡ ಶುಲ್ಕವಿಲ್ಲದೆ ಫೆಬ್ರವರಿ 2, 2025, ದಂಡ ಶುಲ್ಕದೊಡನೆ 15/2/2025 ವರೆಗೆ ಇದನ್ನ ಆನ್ಲೈನ್ ಅರ್ಜಿಯನ್ನ ಇಟ್ಟಿದ್ದಾರೆ ನೋಡಿ. ಆದಷ್ಟು ಬೇಗನೆ ಈ ಒಂದು ಕಾನ್ವೊಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.